ಮೀಶೋದಲ್ಲಿ ಸ್ಕ್ರಾಲ್ ಮಾಡುವಾಗ ಕಣ್ಣಿಗೆ ಬಿದ್ದಂತಹ ಪ್ರಾಡಕ್ಟ್ ಇದು. ಮೊದಲಂತೂ ತಗೊಳ್ಳಿಕ್ಕೆ ಆಗಿಲ್ಲ ಚಿಕ್ಕವರಿದ್ದಾಗ. ಬಟ್ ಈ ಒಂದು ಪ್ರಾಡಕ್ಟ್ ಅನ್ನ ಈಗಲಾದರೂ ತಗೊಂಡು ಎಕ್ಸ್ಪೀರಿಯನ್ಸ್ ಮಾಡೋಣ. ಹಾಗೇನೆ ಯಾರಿಗೆಲ್ಲ ತಗೊಳ್ಬೇಕಂತ ಇಷ್ಟ ಇರುತ್ತೋ ತಮ್ಮ ಮಕ್ಕಳಿಗಾಗಿರ್ಬಹುದು ಅಥವಾ ಯಾರಿಗಾದ್ರೂ ಬರ್ಡೇ ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ರೆ, ಅಂದ್ರೆ ಚಿಕ್ಕ ಮಕ್ಕಳಿಗೆ ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ರೆ ಇದನ್ನ ಆರಾಮಾಗಿನೇ ಗಿಫ್ಟ್ ಮಾಡಬಹುದು. ಸಖತ್ ಇಷ್ಟಪಡ್ತಾರೆ. ಸೊ ಹೀಗಾಗಿನೇ ನಾನು ಇದನ್ನ ತರಿಸಿ ಅಟ್ ಪ್ರೆಸೆಂಟ್ ಅಲ್ಲಿ ಅದನ್ನ ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡೋಣ. ಚಿಕ್ಕವರಿದ್ದಾಗಂತೂ ತಗೊಳ್ಳಿಕ್ಕೆ ಆಗಿಲ್ಲ, ಇವಾಗಾದ್ರೂ ಬೈ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ತಗೊಂಡಿದ್ದೀನಿ. ಹಾಗೇನೆ ಕ್ವಾಲಿಟಿ ಹೆಂಗಿದೆ ಎಲ್ಲ ಚೆಕ್ ಮಾಡೋಣ. ಮತ್ತೆ ಈ ಪ್ರೈಸ್ಗೆ ಇದನ್ನ ತಗೊಳ್ಬಹುದಾ ಇಲ್ವಾ ಅದನ್ನು ಕೂಡ ಚೆಕ್ ಮಾಡೋಣ. ಸೊ ಪ್ರಾಡಕ್ಟ್ ಏನಪ್ಪಾ ಅಂತಂದ್ರೆ, ಪ್ರಾಡಕ್ಟ್ ಫಸ್ಟ್ ತೋರಿಸ್ಬಿಡ್ತೀನಿ, ಬರ್ಲಿ ಹೊರಗಡೆ ನೋಡಿ. ಇಲ್ಲಿದೆ ನೋಡಿ, ನಿಮ್ಗೆ ಗೊತ್ತಾಗಿರುತ್ತೆ. ಆಫ್ ರೋಡಿಂಗ್ ಮಾಡುವಂತಹ ಒಂದು ಕಾರ್, ರಾಕ್ ಕ್ರೌಲರ್ ಅಂತ ಮೆನ್ಷನ್ ಮಾಡಿದ್ದಾರೆ. 3D ಲೈಟ್ ಕೂಡ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಇನ್ನು ಏನೇನೋ ಇದೆ. ನಮಗೆ ಗ್ರೀನ್ ಕಲರ್ ಅಲ್ಲಿ ರಿಸೀವ್ ಆಗಿದೆ. ನನಗೆ ಯೆಲ್ಲೋ ಕಲರ್ ಸಖತ್ ಇಷ್ಟ ಆಗಿತ್ತು, ಬಟ್ ಗ್ರೀನ್ ಕಲರ್ ಅಲ್ಲಿ ರಿಸೀವ್ ಆಗಿದೆ, ಪರವಾಗಿಲ್ಲ. ಬಟ್ ಕ್ವಾಲಿಟಿ ಹೆಂಗಿದೆ ಅದನ್ನ ನೋಡ್ಬೇಕು ಇವಾಗ. ಮತ್ತೆ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅದನ್ನ ಕೂಡ ನೋಡ್ಬೇಕು. ಪ್ಯಾಕೇಜಿಂಗ್ ಎಲ್ಲ ನೀಟಾಗಿ ಕಾಣಿಸ್ತಾ ಇದೆ. ಮತ್ತೆ ಈ ಪ್ರಾಡಕ್ಟ್ ನ ಲಿಂಕ್ ನಿಮಗೆ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಫೇಸ್ಬುಕ್ ಅಲ್ಲಿ ಆಗಿದ್ರೆ ಈ ರೀತಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ. ಅದೇ ಯೂಟ್ಯೂಬ್ ಅಲ್ಲಿ ಆಗಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಇದರ ಲಿಂಕ್ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. ಸೊ ಕ್ವಿಕ್ ಆಗಿ ಅನ್ಬಾಕ್ಸಿಂಗ್ ಮಾಡೋಣ, ಆಮೇಲೆ ಚೆಕ್ ಕೂಡ ಮಾಡೋಣ. ಓಕೆ, ಬರ್ತಾ ಇದೆ ಕಾರು ಹೊರಗಡೆ. ನೈಸ್ ಪ್ಯಾಕೇಜಿಂಗ್ ನೀಟಾಗಿ ಮಾಡಿದ್ದಾರೆ. ಕಾರ್ ಶೇಕ್ ಆಗಬಾರ್ದು ಅಂತ ಹೇಳಿ ಬಾಟಮ್ ಅಲ್ಲಿ 2 ಲಾಕ್ ಬೇರೆ ಕೊಟ್ಟಿದ್ದಾರೆ. ಈ ಲಾಕ್ ಅನ್ನು ಹಿಂಗೆ ತಿರ್ಸ್ಬೇಕು, ಅವಾಗ ಇದು ಬರುತ್ತೆ ಹೊರಗಡೆ. ಇದನ್ನು ಕೂಡ ಅಷ್ಟೇ ಹಿಂಗೆ ತಿರ್ಸಿ. ಎಸ್, ಬಂದಿದೆ. ಸೊ ಇವಾಗ ಇದನ್ನು ಹೊರಗಡೆ ತೆಗಿಬೋದು. ಓಕೆ, ಎಸ್, ಕಾರ್ ಹೊರಗಡೆ ಬಂದಿದೆ ಇವಾಗ. ಚೆನ್ನಾಗಿದೆ ಬಿಲ್ಡ್ ಕ್ವಾಲಿಟಿ. ಎಸ್, ಇದು ವೀಲ್ ಅಂತ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಆಂಟಿನಾ ಇದು ವೀಲ್ ಯಾಕೆ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ, ಲುಕ್ಗೋಸ್ಕರ ಇರ್ಬೋದು. ಬಟ್ ಇದು ರಿಮೋಟ್ ಕಂಟ್ರೋಲ್ ಮಾಡುವಾಗ ವರ್ಕ್ ಆಗ್ಬೇಕಲ್ಲ, ಅದಕ್ಕೋಸ್ಕರ. ಇಲ್ಲೂ ಕೂಡ ಒಂದು ಕೊಟ್ಟಿದ್ದಾರೆ. 2 ಬಟನ್ಸ್ ಇದೆ ಅಷ್ಟೇ. ಆಮೇಲೆ ಶೆಲ್ ಇದೆ ಅಲ್ಲಿ. ಎಸ್, 2 ಶೆಲ್ ಹಾಕಬೇಕು. ಹಾಕೋಣ, ತೊಂದರೆ ಇಲ್ಲ. ಮತ್ತೆ ಇಲ್ಲೇನಿದೆ, ಓಹೋ, ಇಲ್ಲಿ 3 ಶೆಲ್ ಹಾಕಬೇಕು. ಟೋಟಲ್ ಆಗಿ ಇಲ್ಲಿ 3, ಇಲ್ಲಿ 2, 5 ಶೆಲ್ ಬೇಕು ಇದನ್ನ ಆಪರೇಟ್ ಮಾಡೋದಕ್ಕೆ. ಆನ್ ಆಫ್ ಬಟನ್ ಕೂಡ ಕೊಟ್ಟಿದ್ದಾರೆ. ಟ್ರೈ ಮಾಡಿ ನೋಡೋಣ, ಆಯ್ತಾ. ಬಟ್ ಇದು ಶೇಕ್ ಆಗ್ತಾ ಇದೆ, ನೋಡೋಣ ವರ್ಕ್ ಮಾಡುವಾಗ ಹೆಂಗಾಗತ್ತೆ ಅಂತ. ಫ್ರಂಟ್ ಬ್ಯಾಕು ಅಷ್ಟೇ ಕೊಟ್ಟಿದ್ದಾರೆ. ಹೆಂಗೆ ನಾನು ಇದಕ್ಕೂ ಮೊದಲೊಂದು ಕಾರ್ ತರಿಸಿದ್ದೆ, ಅದಂತೂ ಕ್ರೇಜಿ ಆಗಿತ್ತು. ರೊಟೇಟಲ್ಲಿ ಆಗ್ತಾ ಇತ್ತು, ಡ್ರಿಫ್ಟಲ್ಲಿ ಆಗ್ತಾ ಇತ್ತು. ಇದರಲ್ಲಿ ಆಗುತ್ತಾ ಇಲ್ಲೋ ಗೊತ್ತಿಲ್ಲ, ಚೆಕ್ ಮಾಡಿ ನೋಡಬೇಕು. ಮತ್ತೆ ಅದಕ್ಕೆ ಈ ರೀತಿ ಬ್ಯಾಟ್ರಿ ಶೆಲ್ ಕೂಡ ಇರಲಿಲ್ಲ. ಒಂದು ದೊಡ್ಡದಾಗಿರೋ ಶೆಲ್ ಕೊಟ್ಟಿದ್ರು, ಅದನ್ನ ಚಾರ್ಜ್ ಮಾಡಿ ಇಲ್ಲಿ ಪ್ಲಗ್ ಮಾಡಿ ಡೈರೆಕ್ಟ್ ಆಗಿ ಅದನ್ನ ರಿಮೋಟ್ ಕಂಟ್ರೋಲ್ ಇಂದ ಯೂಸ್ ಮಾಡಬಹುದಾಗಿತ್ತು. ಬಟ್ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. 5 ಶೆಲ್ ಬೇಕು. ಆಮೇಲೆ ಶೆಲ್ ತಗೊಂಡು ಬಂದು ಹಾಕಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಇವಾಗ ರಿಮೋಟ್ ಅನ್ನ ಪ್ರೆಸ್ ಮಾಡಿದೀನಿ. ನೋಡ್ತಾ ಇರಬಹುದು, ಕಾರು ತುಂಬಾನೇ ಸ್ಪೀಡ್ ಆಗಿನೇ ಮುಂದೆ ಹೋಗ್ತಾ ಇದೆ, ಮತ್ತೆ ಹಿಂದೂ ಕೂಡ ಬರ್ತಾ ಇದೆ. 2 ಬಟನ್ ಕೊಟ್ಟಿದ್ದಾರೆ. ಮತ್ತೆ ಈ ನೆಲದ ಮೇಲೆ ಟ್ರೈ ಮಾಡಿದ್ರೆ ಇಲ್ಲೂ ಕೂಡ ತುಂಬಾನೇ ಚೆನ್ನಾಗಿನೇ ಮೂಮೆಂಟ್ ಆಗ್ತಾ ಇದೆ. ನೋಡ್ತಾ ಇರಬಹುದು, ಸಖತ್ತಾಗಿದೆ ಅಂತ ಅನಿಸ್ತಾ ಇದೆ ಬಿಲ್ಡ್ ಕ್ವಾಲಿಟಿ. ಇದಾದ ನಂತರ ನೆಕ್ಸ್ಟ್ ಇಲ್ಲಿ ಕೂಡ ಟ್ರೈ ಮಾಡಿ ನೋಡೋಣ. ನೋಡ್ತಾ ಇರಬಹುದು ಎಷ್ಟು ಡಿಸ್ಟೆನ್ಸ್ ತನಕನೂ ಹೋಗ್ತಾ ಇದೆ. ಮತ್ತೆ ಇವಾಗ ಸ್ವಲ್ಪ ಆಫ್ ರೋಡಿಂಗ್ ಮಾಡೋಣ ಅಲ್ವಾ. ಸೊ ಆಫ್ ರೋಡಿಂಗ್ ಅಲ್ಲೂ ಕೂಡ ತುಂಬಾನೇ ಚೆನ್ನಾಗಿ ಮೂವ್ ಆಗ್ತಾ ಇದೆ. ಗುಡ್. ಹಾಗೇನೆ ನೋಡ್ತಾ ಇರಬಹುದು ಟೈರ್ ನ ಸ್ಪೀಡ್ ಕೂಡ ಹೆಂಗಿದೆ, ಕಲನೆಲ್ಲ ಎತ್ತಿ ಬಿಸಾಡ್ತಾ ಇದೆ. ಇವೆಲ್ಲ ಓಕೆ. ಪ್ರೈಸಿಗೆ ಸ್ವಲ್ಪ ಓವರ್ ವ್ಯಾಲ್ಯೂಡ್ ಅಂತ ಅನಿಸ್ತು. 1,000ಕ್ಕಿಂತ ಜಾಸ್ತಿ ಇದೆ ಇದಕ್ಕೆ ಬೆಲೆ. ಮತ್ತೆ ಇಲ್ಲಿ ಫೋಟೋದಲ್ಲಿ ತೋರಿಸಿರುವಂತಹ ಕಾರೇನೆ ಇದೇ ರೀತಿಯಾಗಿ ಇರಬಹುದು, ಬಟ್ ಅದೇನೆ ಬೇರೆ. ಯಾಕಂತಂದ್ರೆ ಅದರಲ್ಲಿ ನೀವು ನೋಡ್ತಾ ಇರಬಹುದು, ನೀರು ಹಾಕಿದ್ರೆ ಹಿಂದ್ಗಡೆ ಒಂದು ರೀತಿ ಸ್ಪ್ರೇ ಅಥವಾ ಹೊಗೆ ಹೋಗೋ ರೀತಿನಲ್ಲಿ ಕೂಡ ಕಾಣಿಸ್ತಾ ಇದೆ. ಆ ಕಾರೇನೆ ಬೇರೆ, ಬಟ್ ಇಲ್ಲಿ ಬಂದಿರುವಂತಹ ಕಾರೇನೆ ಬೇರೆ. ಮತ್ತೆ ಅದರಲ್ಲಿ ಮೂಮೆಂಟ್ ಕೂಡ ಬೇರೆ ರೀತಿಯಾಗಿದೆ, ಜಾಯ್ಸ್ಟಿಕ್ ಕೂಡ ಬೇರೆ ರೀತಿಯಾಗಿದೆ. ಬಟ್ ರಿಸೀವ್ ಆಗಿರುವಂತಹ ಕಾರು ತುಂಬಾನೇ ಡಿಫ್ರೆಂಟ್ ಆಗಿದೆ. ಲುಕ್ ಅದೇ ರೀತಿಯಾಗಿದೆ, ಬಟ್ ಫೀಚರ್ಸ್ ತುಂಬಾನೇ ಕಡಿಮೆ ಇದೆ. ಪ್ರೈಸ್ ಸಿಕ್ಕಾಪಟ್ಟೆ ಓವರ್ ಪ್ರೈಸ್ಡ್ ಅಂತ ಅನಿಸ್ತು. ಇದಕ್ಕೂ ಮೊದಲು ಕೂಡ ನಾನು ಒಂದು ಕಾರು ಅನ್ಬಾಕ್ಸಿಂಗ್ ಮಾಡಿದ್ದೆ. 300 ರೂಪಾಯಿ ಸಮಥಿಂಗ್ ಏನೋ ಸಿಗ್ತಾ ಇತ್ತು. ಸೇಮ್ ಅದರಲ್ಲೂ ಕೂಡ ಮುಂದೆ ಮತ್ತೆ ಹಿಂದೆ ಬರುವಂತಹ ಬಟನ್ಸ್ ಇತ್ತು. ಇದರಲ್ಲೂ ಕೂಡ ಅಷ್ಟೇನೇ ಇದೆಯಲ್ವಾ. ಸೊ ಹೀಗಾಗಿ 300 ರಿಂದ 350 ರೂಪಾಯಿಗೆ ಈ ಒಂದು ಕಾರ್ ವರ್ತ್ ಇದೆ. 1,000 ರೂಪಾಯಿಗೆಲ್ಲ ವರ್ತ್ ಇಲ್ಲ. ಹಾಗೇನೆ ಆ ಒಂದು ಫೋಟೋದಲ್ಲಿ ಕಾಣಿಸಿರುವಂತಹ ಕಾರೇನೆ ರಿಸೀವ್ ಆಗಿದ್ದಿದ್ರೆ ವರ್ತ್ ಇರ್ತಾ ಇತ್ತೇನೋ, ಬಟ್ ನನಗಂತೂ ಅದು ರಿಸೀವ್ ಆಗಿಲ್ಲ. ಸೊ ಹೀಗಾಗಿ ನನಗಂತೂ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಈ ಒಂದು ಕಾರನ್ನ ಬೈ ಮಾಡುವಾಗ.
ನೀವು ಕೂಡ ಈ ಕಾರನ್ನ ಬೈ ಮಾಡಿದ್ರಾ ಇಲ್ವಾ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಮತ್ತೆ ಇದೇ ರೀತಿಯ ಹಾನೆಸ್ಟ್ ರಿವ್ಯೂಸ್ಗೋಸ್ಕರ ಅಕೌಂಟ್ ಅನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.